ಲೇಡೀಸ್ ಅಂಡ್ ಜೆಂಟಲ್ಮನ್, ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬೇಲ್ ಸಿಗದೆ ಬಂಧಿತರಾಗಿರುವಂತಹ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಗುವಂತಹ ಸಾಧ್ಯತೆಗಳನ್ನ ಹೆಚ್ಚು ಮಾಡಿದೆ. ಹಾಗಾದ್ರೆ ಏನದು ಭೈರತಿಗೆ ಸಂಕಷ್ಟ? ಭೈರತಿ ಬಚಾವಾಗೋದ್ ಕಷ್ಟನಾ? ಅವರಿಗೆ ಕಾನೂನು ಕಂಟಕವಾಗುತ್ತಾ? ಭೈರತಿ ವಿರುದ್ಧ ಸಾಕ್ಷ್ಯಾಧಾರಗಳು ಸಿಕ್ಕಿದೆಯಾ? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಬೆಂಗಳೂರಿನ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಹೋಗ್ತಾ ಇದೆ. ಭಾರತೀನಗರ ವ್ಯಾಪ್ತಿಯ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಶಾಸಕ ಭೈರತಿ ವಿರುದ್ಧ ಮತ್ತಷ್ಟು ಸಾಕ್ಷ್ಯಾಧಾರಗಳು ಸಿಐಡಿ ಪೊಲೀಸರ ಕೈ ಸೇರಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಾಕ್ಷ್ಯಾಧಾರಗಳು ಸಿಕ್ಕಿರೋದ್ರಿಂದಲೇ ದೇಶದ ಅತ್ಯುನ್ನತ ನ್ಯಾಯಾಲಯವೇ ಭೈರತಿಗೆ ಬೇಲ್ ನೀಡೋದಕ್ಕೆ ಸ್ಪಷ್ಟವಾಗಿ ನಿರಾಕರಿಸಿದೆ. ಇದರಿಂದಾಗಿ ಅವರನ್ನ ಸಿಐಡಿ ಪೊಲೀಸರು ಶರಣಾಗುವ ಮೊದಲೇ ಭೈರತಿಯನ್ನ ಬಂಧಿಸಿದ್ದಾರೆ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಭೈರತಿಗೆ ಕಾನೂನು ಕುಣಿಕೆ ಬಿಗಿಯಾಗುವಂತಹ ಸಾಕ್ಷ್ಯಾಧಾರಗಳು ಪೊಲೀಸರ ಕೈ ಸೇರ್ತಾ ಇದೆ. ಬಿಕ್ಲು ಶಿವ ಕೊಲೆಯಾಗುವ ಮೊದಲು ಬಿಕ್ಲು ಶಿವ ಹಾಗೆ ಜಗ್ಗನ ಬೆಂಬಲಿಗ ಆಟೋ ಜೈ ಜೊತೆಗೆ ನಡೆದಂತಹ ವಾಗ್ವಾದದ ವಿಡಿಯೋ ವೈರಲ್ ಆಗಿತ್ತು. ಬಿಕ್ಲು ಕೊಲೆಗೆ ಇದೇ ಗಲಾಟೆ ಕಾರಣ ಅಂತ ಹೇಳಿ ನಂಬಲಾಗಿತ್ತು. ಆದ್ರೆ ಇದು ವೈರಲ್ ಆಗ್ತಾ ಇದ್ದಂತೆ ಮತ್ತೊಂದು ದಾಖಲೆ ಪೊಲೀಸರ ಕೈ ಸೇರಿದೆ. ಅದೇನಪ್ಪಾ ಅಂತಂದ್ರೆ, ಬಿಕ್ಲು ಶಿವ ಬದುಕಿದ್ದಾಗ ಪೊಲೀಸರಿಗೆ ನೀಡಿದಂತಹ ದೂರಿನ ಪ್ರತಿ. ಇದು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನ ನೀಡುವಂತಿದೆ. ಇಷ್ಟಕ್ಕೂ ಆ ದೂರಿನಲ್ಲಿ ಏನಿದೆ ಅನ್ನುವಂತಹದನ್ನ ನೋಡ್ತಾ ಹೋಗೋದಾದ್ರೆ, ನನಗೆ ಜೀವ ಬೆದರಿಕೆ ಇದೆ, ನನ್ಗೇನಾದ್ರೂ ಆದ್ರೆ ಶಾಸಕ ಭೈರತಿ ಬಸವರಾಜ್, ಜಗ್ಗ ಹಾಗೆ ಜಗ್ಗನ ಸಹಚರ ಕಿರಣ್ ಅವರೇ ಕಾರಣ ಆಗ್ತಾರೆ ಅಂತ ಆತ ಬರೆದಿದ್ದ ಅಂತ ಹೇಳಲಾಗಿದೆ. ಈಗ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಸಿಐಡಿ ಪೊಲೀಸರು ಆಗ ಬಿಕ್ಲು ಶಿವ ಬರೆದಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತಹ ಆ ದೂರಿನ ಪ್ರತಿಯನ್ನೇ ಡೆತ್ ನೋಟ್ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇದು ಭೈರತಿಗೆ ಮತ್ತಷ್ಟು ಮುಳುವಾಗುವಂತಹ ಸಾಧ್ಯತೆಗಳನ್ನ ಹೆಚ್ಚು ಮಾಡಿದೆ. ಅದಲ್ಲದೆ ಮನೆಯೂಟ ಕೋರಿ ಭೈರತಿ ಕೋರ್ಟ್ಗೆ ಸಲ್ಲಿಸಿದಂತಹ ಅರ್ಜಿಯನ್ನ ಆರೋಪಿತ ಶಾಸಕ ಹಿಂಪಡೆದಿದ್ದಾರೆ. ಸಿಐಡಿ ಅಧಿಕಾರಿಗಳು ಆಕ್ಷೇಪಿಸಿದಂತಹ ಹಿನ್ನೆಲೆಯಲ್ಲಿ ಶಾಸಕ ತಮ್ಮ ಅರ್ಜಿಯನ್ನ ಹಿಂಪಡೆದುಕೊಂಡಿದ್ದಾರೆ. ಅದಲ್ಲದೆ ನನಗೇನು ಪರವಾಗಿಲ್ಲ, ನಾನು ಸಿಐಡಿ ಕ್ಯಾಂಟೀನ್ ಊಟವನ್ನೇ ಸೇವನೆ ಮಾಡ್ತೀನಿ ಅಂತ ಭೈರತಿ ಹೇಳಿದ್ದಾರೆ. ಒಟ್ಟಾರೆ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಕಾನೂನು ಮತ್ತಷ್ಟು ಬಿಗಿಯಾಗ್ತಾ ಹೋಗ್ತಾ ಇದೆ. ಮುಂದೇನು ಅನ್ನುವಂತಹ ಆತಂಕ ಅವರ ಬೆಂಬಲಿಗರನ್ನ ಕಾಡೋದಕ್ಕೆ ಈಗಾಗಲೇ ಆರಂಭ ಆಗಿದೆ. ಅದೇ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವ ಭೈರತಿ ಭವಿಷ್ಯದ ಮೇಲೆ ಕರಿ ನೆರಳು ಆವರಿಸಿಕೊಂಡಿದೆ. ಮುಂದೇನು ಅನ್ನುವಂತಹದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.